ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ರೈತ ಮತ್ತು ಹಾವು ಎಂಬ ಒಂದು ಕಥೆಯನ್ನು ನಿಮಗೆಲ್ಲರಿಗೂ ಹೇಳ್ತಿದ್ದೆ. ಬನ್ನಿ ಕಥೆಯನ್ನು ಕೇಳೋಣ. ಒಂದು ಊರಿನಲ್ಲಿ ಒಬ್ಬ ರೈತ ಇದ್ದ. ಅವನು ದಯಾಳುವಾಗಿದ್ದ. ಅವನಿಗೆ ಅಷ್ಟೆಲ್ಲ ತಿಳುವಳಿಕೆ ಇರಲಿಲ್ಲ. ಅವನನ್ನು ಎಲ್ಲ ಜನರು ದಯಾಳು ಅಂತ ಕರೀತಿದ್ರು. ಆಗ ಚಳಿಗಾಲ, ಹೊರಗೆ ಬಂದ್ರೆ ಸಾಕು ತುಂಬಾ ಚಳಿ ಆಗ್ತಿತ್ತು. ಒಂದಿನ ಆ ರೈತನು ಹಾಡುತ್ತಾ ಅವನ ಹೊಲಕ್ಕೆ ಹೋಗ್ತಿದ್ದ. ಆಗ ಅಲ್ಲಿ ಒಂದು ಹಾವು ಪ್ರಜ್ಞೆ ತಪ್ಪಿ ಬಿದ್ದದು ಅವನಿಗೆ ಕಂಡಿತು. ಆ ಹಾವು ತುಂಬಾ ಚಳಿಯಿಂದ ನಡುತ್ತಿತ್ತು. ಈ ಹಾವು ಬಿಸಿ ಶಾಖ ಇಲ್ಲದೆ ಬದುಕುವುದಿಲ್ಲ ಅಂತ ಅರಿತ ದಯಾಳು ತಕ್ಷಣ ಅವನ ಮನೆಗೆ ಆ ಹಾವನ್ನು ಕರೆದುಕೊಂಡು ಹೋದ. ಮನೆಗೆ ತಲುಪಿದ ತಕ್ಷಣವೇ ಬೆಂಕಿಯನ್ನು ಉರಿಸಿ ಆ ಹಾವನ್ನು ಆ ಬೆಂಕಿಯ ಪಕ್ಕ ಮಲಗಿಸಿದ. ತುಸು ಸಮಯದ ನಂತರ ಹಾವಿಗೆ ಪ್ರಜ್ಞೆ ಬಂತು. ಹಾವಿಗೆ ಎಚ್ಚರ ಆದಾಗ ಅದು ಸುತ್ತಮುತ್ತ ಎಲ್ಲ ನೋಡ್ಲಿಕ್ಕೆ ಶುರು ಮಾಡಿತು. ಎಲ್ಲಿದ್ದಾನೆ ಅಂತ ಸುತ್ತಮುತ್ತ ನೋಡ್ತಾ ಇರುವಾಗ ಅದರ ಹತ್ತಿರ ಬೆಂಕಿ ಕಂಡಿತು. ಆಗ ಈ ಬೆಂಕಿಯನ್ನ ಯಾರು ಉರಿಸಿರ್ಬೋದು ಅಂತ ಹೀಗೆ ನೋಡ್ತಾ ಇತ್ತು. ಆಗ ಹಾವಿನ ಕಣ್ಣಿಗೆ ರೈತ ಬಿದ್ದ. ಆಗ ಹಾವು, ಈ ರೈತ ನನ್ನನ್ನು ಕೊಲ್ಲಿಕ್ಕೆ ಅಂತಾನೆ ಈ ಬೆಂಕಿಯನ್ನ ಉರಿಸಿದಾನೆ. ನಾನು ಇವನನ್ನ ಕೊಂದು ನಾನು ಬಚಾವಾಗ್ತೇನೆ ಅಂತ ಹಾವು ಯೋಚನೆ ಮಾಡಿತು. ಯೋಚನೆಯಂತೆ ಆ ಹಾವು ರೈತನನ್ನ ಕೊಲ್ಲಿಕ್ಕೆ ಬಂತು. ಆಗ್ಲೇ ಆ ರೈತನಿಗೆ ಗೊತ್ತಾಯ್ತು ಹಾವು ಬಂದಿದೆ ಹಿಂದೆ ನನ್ನನ್ನ ಕೊಲ್ಲಿಕ್ಕೆ ಅಂತ. ಆಗ ರೈತನು ಪಕ್ಕದಲ್ಲೇ ಇದ್ದ ಕೋಲನ್ನು ತೆಗೆದು ಆ ಕೋಲಿನಲ್ಲಿ ಆ ಹಾವಿಗೆ ಚೆನ್ನಾಗಿ ಹೊಡೆದ. ಹಾವಲ್ಲೇ ಸತ್ತಿತು. ಈ ಕಥೆಯ ನೀತಿ ಏನಂದ್ರೆ, ದುಷ್ಟರು ಯಾವತ್ತೂ ಬದಲಾಗುವುದಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಒತ್ತಿ